ಸಚಿನ್ ಮತ್ತು ಕಿರಣ್ ಆರಂಭಿಕ ಹಂತದ ಆಟಗಾರರು. ಪಂದ್ಯಾಟದ 4ನೇ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಗಣದ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 6 ಓವರ್ಗಳ ಪಂದ್ಯ. ಎರಡನೇ ಚೆಂಡು ಮತ್ತೆ ನಿರಂಜನ್ ರಿವರ್ಸ್ ಶಾಟ್ಗೆ ಒಂದು ಅವಕಾಶವನ್ನು ಮಾಡುವಂತಹ ಪ್ರಯತ್ನವನ್ನು ಸಚಿನ್ ಮಾಡಿದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತು ಡಾಟ್ ಬಾಲ್ ನ ಸೇರ್ಪಡೆ. ಪ್ರಾಮುಖ್ಯ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ 4ನೇ ಪಂದ್ಯದ ರೂಪದಲ್ಲಿ ಸಾಗ್ತಾ ಇದೆ. ನೋಬಾಲ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ ಲಯನ್ಸ್. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಫೀಲ್ಡ್ ಲಾಭದ ಚೆಂಡು ಆಘಾತವನ್ನು ಪಡ್ಕೊಳ್ತಾ ಇಲ್ಲ. ಒಂದೋಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 3ಕ್ಕೆ ತಲುಪ್ತಾ ಇದೆ. ತನ್ನ ಮೊತ್ತ 2 ಕ್ಷಮಿಸಿ. ಗಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. ಸುಂದರತೆಯ ಹೊಡೆತವನ್ನು ದಾಖಲಿಸಿದ್ರು. 2 ಓಟಗಳ ಸೇರ್ಪಡೆ. ಈ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನ 4 ಚೆಂಡು ಮುಕ್ತಾಯದ ಬಳಿಕ ಅಂತಿಮ 2 ಸತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮೋಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ರಿಸ್ಕಿ ಸಿಂಗಲ್ ಅಪಾಯದ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ದಾಂಡು ಚೆಂಡಿನ ನಿರೀಕ್ಷಿತ ಹೊಡೆತಗಳನ್ನು ಕಾಣ್ತಾ ಇಲ್ಲ. ಇದು ಮುಖಾಂತರವಾಗಿ ಡಾಟ್ ಬಾಲ್ ನ ಸೇರ್ಪಡೆ. ಮತ್ತೆ ಅಂಕಿಅಂಶ ಮಟ್ಟವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಪವರ್ ಪ್ಲೇಯ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಶಾಪೌಟ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗುಡದ ಹಿಂಭಾಗದಲ್ಲಿ ಪಂದ್ಯಾಟದ ರೂವಾರಿಗಳು ರಘುವರು ಗುಡದ ಹಿಂಭಾಗದ ಗಾರುಡಿಗೆತನವನ್ನು ಮಾಡ್ತಾರೆ. ಅತ್ಯುತ್ತಮ ಗುಡದ ಹಿಂಭಾಗದ ಗಾರುಡಿಗೆತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 4 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ತಂಡ. ಎಂಡ್ ಆಫ್ ಫಸ್ಟ್ ಓವರ್ 4 ಫಾರ್ ನೋ ಲಾಸ್. ಯಾವುದೇ ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. 4 ಓಟಗಳಿಗೆ ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಬೌಲರ್ ಅಶೋಕ್ ಅರಚಲ್ ಪರವಾಗಿ. ಅರಚಲ ಫೆಸ್ಟಿವಲ್, ಅರಚಲ್ ಹಬ್ಬದ ರೂಪದಲ್ಲಿ 2 ದಿನಗಳ ಕಾಲದ ವ್ಯವಸ್ಥಿತ ಹೋರಾಟದ ಪಂದ್ಯಾಕೂಟ. ಅಶೋಕ್
ಎರಡನೇ ಓವರ್ನ ಚಾಲ್ತಿಯಲ್ಲಿ ಶಾರ್ಟ್ ಆಗಿತ್ತು. ಸ್ವಲ್ಪ ಮಟ್ಟಿಗೆ ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಒಂದೆರಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ಮತ್ತು ಮಿಡ್ ವಿಕೆಟ್ ಈ ಭಾಗದಲ್ಲಿ 30 ಗಜಗಳ ಹೊರಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ರೆ, ಇನ್ನುಳಿದ ಆಟಗಾರರು 30 ಗಜಗಳ ವೃತ್ತ ಪರಿಧಿ ಒಳಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಅಶೋಕ್ ನೆಟ್ಟನೇರ ಹೊಡೆತ, ಲಾಂಗ್ ಆಫ್ ಸಿಮಾರಕ್ಕೆ ಅಂಚಿಗೆ ಸಾಗ್ತಾ ಇದ್ದ ಚೆಂಡು ಬೌಂಡ್ರಿ ಅಡ್ಡ ಹಾಯಿಸಿದ್ದಾರೆ. 2 ಓಟ, 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರರು. ಬಹಳ ಶೂತಭರಿತ ಹೊಡೆತವನ್ನು ಲಾಂಗ್ ವಿಭಾಗದಲ್ಲಿ ದಾಖಲಿಸಿದ್ರು. ಬೌಂಡ್ರಿ ಅಡ್ಡಾಯಿಸಿದ್ದಾರೆ. 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ತನ್ನ ಮೊತ್ತ 8ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು. ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೊಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ಈವರೆಗೆ ಯಾವುದೇ ರೀತಿಯ ಹೆದರಿ ಆಘಾತವಿಲ್ಲದ ಅತ್ಯುತ್ತಮ ಆಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಲಯನ್ಸ್ ಚಿಕ್ಕಬಳ್ಳಾಪುರದ ತಂಡ RHL ನ ವಿರುದ್ಧವಾಗಿ 4ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಈ ಪಂದ್ಯ ಮುಕ್ತಾಯವಾದ ವೇಳೆಗೆ ಪಂದ್ಯ ಕುಡಿದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ 2 ತಂಡಗಳು ರೆಡಿ ಆಗಿರಬೇಕು. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ಅಲ್ಲಿ ವೈಡ್ ಚೆಕಿಂಗ್ ಆಗಿ ರಿವ್ಯೂ ಬಳಸ್ತಾ ಇದ್ದಾರೆ. ಗುಡ್ ಬಾಲ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಒಂದು ಚೆಂಡು 2ನೇ ಓವರ್ನ ಪವರ್ ಪ್ಲೇ ಅಲ್ಲಿ ಬಾಕಿ ಉಳಿತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಪಂದ್ಯ ಆಡಿದ 3 ಪಂದ್ಯಗಳು ಇವತ್ತಿನ ದಿನ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ನಾಳೆ ಬೆಳಗಿನ ಅವಧಿಯಿಂದ ಮತ್ತೆ 8 ಗಂಟೆಗೆ ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ.
ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ ಯಾವುದೇ ಹೊದ್ದರಿ ಆಘಾತವಿಲ್ಲದೆ 9 ಓಟವನ್ನು ದಾಖಲಿಸಿರ್ತಕ್ಕಂಥ ಲಯನ್ಸ್ ಚಿಕ್ಕಬಳ್ಳಾಪುರ RHL ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಕ್ಷೇತ್ರಕ್ಷಣ ಕೂಡ ಸ್ಪ್ರೆಡ್ ಔಟ್ ಆಗಬೇಕಾಗಿದೆ, ಚದುರಿಕೊಳ್ಬೇಕಾಗಿದೆ. ಮತ್ತೆ ನಿರಂಜನ್ ಹಿಂಭಾಗದಲ್ಲಿ ರಘು ಗೂಟ ರಕ್ಷಣೆಯಲ್ಲಿ ಒಂದೆಡೆ ಡೀಪ್ ಕವರ್ ಪಾಯಿಂಟ್, ದ್ವಿತೀಯ ಜಾರಿ ಮತ್ತೊಂದೆಡೆ ಲೆಗ್ ಅಲ್ಲಿ ಅದೇ ರೀತಿ ಡೀಪ್ ಸ್ಕೋರ್ ಲೆಗ್, ಡೀಪ್ ಮಿಡ್ ವಿಕೆಟ್, ಅದೇ ರೀತಿ ಲಾಂಗ್ ಆನ್, ಡೀಪ್ ಎಕ್ಸ್ಟ್ರಾ ಕವರ್ಸ್. ಈ ರೀತಿ ಕ್ಷೇತ್ರಕ್ಷಣಗಳು ಸಜ್ಜುಗೊಳ್ತಾ ಇದೆ. ಲಾಂಗ್ ಆನ್ ಲಾಂಗ್ ಆಫ್ ಜೊತೆಗೆ ಮಿಡ್ ವಿಕೆಟ್, ಈ ರೀತಿ ಕ್ಷೇತ್ರಕ್ಷಣ ವ್ಯೂಹಗಳು ಸಜ್ಜುಗೊಳ್ತಾ ಇದೆ. ಮತ್ತೆ ನಿರಂಜನ್ ಮೂರನೇ ಮೊದಲ ಚೆಂಡು ಬಿರುಸಿನ ಹೊಡೆತಕ್ಕೆ ಮುಂದಾಗುವಂತಹ ಪ್ರಯತ್ನವನ್ನು ಆಟಗಾರ ಸಚಿನ್ ಮಾಡಿದ್ರು. ಯಾವುದೇ ರೀತಿ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 9ರಲ್ಲೇ ತಡ ಮೊತ್ತ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮತ್ತೆ ನಿರಂಜನ್ ನೆಟ ನೇರ ಹೊಡೆತ, ತನ್ಮಧ್ಯೆ ಚೆಂಡು ಲಾಂಗ್ ಆನ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಸಿಕ್ಸರ್, ಮೂರನೇ ಓವರ್ 2ನೇ ಚೆಂಡಿನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 15. ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಒಂದು ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಅತಿಕ್ರಮ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. ಹರ್ಷದ್ ಎಲ್ಲಿದ್ರು ಬನ್ನಿ. ಹರ್ಷದ್ ಅವರೇ, ಸಮೀರ್ ಭಾಯ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಹರ್ಷದ್ ನೆಟ್ಟ ನೇರ ಹೊಡೆತ, ನೋ ಬಾಲ್ ಅನ್ನುವಂತಹ ಸೂಚನೆ. ಸಲ್ಮಾನ್ ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ಲಕ್ಷ್ಯ ಕಂಡುಕೊಂಡ್ರು. 1+1 ಜೊತೆಗೆ ಫ್ರೀ ಹಿಟ್ ಲಾಭದ ಚೆಂಡು. ಎರಡು ಓಟಗಳ ಹೆಚ್ಚುವರಿ ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಓಟಗಳು ಕೂಡ ನಿಧಾನಗತಿಯಲ್ಲಿ ಲಯನ್ಸ್ ಅಕೌಂಟ್ ಅನ್ನು ಕಾಣುವಂತ ಹಂತವನ್ನು ಕಾಣ್ತಾ ಇದೆ. ಶಬೌಟ್ ಮಾಡ್ಕೊಂಡು ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಫ್ರೀಟ್ ಲಾಭ ಅದ್ಯಾವ ರೀತಿಯ ಪ್ರಯೋಜನವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 19 ಓಟಗಳು. ಚಾಲ್ತಿಯ 3ನೇ ಓವರ್ನಲ್ಲಿ ಹೊದ್ದರಿ ಆಘಾತವಿಲ್ಲದ ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಇನ್ನು ಕೂಡ 10 ಹೊದ್ದರಿಗಳು ಸುರಕ್ಷಿತವಾಗಿಯೇ ಇದೆ.
ಒಂದು ಕಾನ್ಫಿಡೆನ್ಸ್ ಯುಕ್ತವಾಗಿರ್ತಕ್ಕಂಥ ಆರಂಭಿಕ ವಿಕೆಟ್ ನ ಪಾರ್ಟ್ನರ್ಶಿಪ್ 19ಕ್ಕೆ ತಲುಪ್ತಾ ಇದೆ. ಅತಿಕ್ರಮ ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಸೂಚನೆ, ಮತ್ತೆ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ ವೈಡ್ ಬಾಲ್ ಚೆಕಿಂಗ್ ಆಗಿ. ಗುಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಈ ಮುಖಾಂತರವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆ ಒಂದು ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 19. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅತ್ಯುತ್ತಮ ಕ್ವಿಕರ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಸಿಕ್ಸರ್ಗೆ ಕೂಡ ಓವರ್ ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 19 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಲಯನ್ಸ್ ಯಾವುದೇ ಹೆದರಿ ಆಘಾತವನ್ನು ಕಾಣ್ತಾ ಇಲ್ಲ. 10 ಹೆದರಿಗಳು ಸುರಕ್ಷಿತವಾಗಿ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಮುಖಾಂತರ ಅಂತಿಮ ಹಂತದ 18 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ ಲಯನ್ಸ್ ಆಟಗಾರರಿಗೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 45-50 ಓಟಗಳು. ಹೋರಾಟಕಾರಿ ಮೊತ್ತ 50-55. ಸ್ವಲ್ಪ ಮಟ್ಟಿಗೆ ಘನತೆ ಗೌರವದ ಮೊತ್ತ 55ರಿಂದ 60 ವಿಜಯವನ್ನು ದಾಖಲಿಸಬಲ್ಲಂತ ಮೊತ್ತ ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. 4ನೇ ಓವರ್ ಚಾಲ್ತಿಗಾಗಿ ಮತ್ತೆ ಸಮಾಲೋಚನೆ ಮುಂದುವರಿಕೆ ಕಾಣ್ತಾ ಇದೆ. ಹೊಸ ಬೌಲರ್ ರೂಪದಲ್ಲಿ ಮಧುಸೂದನ. ಮಧುಸೂದನ 4ನೇ ಓವರ್ನ ಚಾಲ್ತಿಯಲ್ಲಿ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ.
ಔಟರ್ ರಜೆ ಆಗಿರ್ತಕ್ಕಂಥ ಹೊಡೆತ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ನ ಮೊತ್ತ 20. 4ನೇ ಓವರ್ನ ಚಾಲ್ತಿಯಲ್ಲಿ ಹುದ್ದರಿಗಳ 10 ಹುದ್ದರಗಳು ಸುರಕ್ಷಿತವಾಗಿದ್ರು ಕೂಡ ಈವರೆಗೆ ಕೇವಲ 1 ಸಿಕ್ಸರ್ ಮಾತ್ರ ದಾಖಲಾತಿಯನ್ನು ಕಂಡಿತ್ತು. ನಾಳೆ ಬೆಳಗಿನ ಅವಧಿಯಿಂದ 8 ಗಂಟೆಗೆ ಸರಿಯಾಗಿ ಹೋರಾಟದ ಪಂದ್ಯಗಳು. ರಾಜ್ಯ ರಾಷ್ಟ್ರಮಟ್ಟದ ಪಂದ್ಯಾಟದ ಖ್ಯಾತನಾಮ ಆಟಗಾರರೆಲ್ಲ, ಖ್ಯಾತನಾಮ ತಂಡಗಳೆಲ್ಲ ನಾಳೆ ಬೆಳಗಿನ ಅವಧಿ 8 ಗಂಟೆಯಿಂದ ಸರಿಯಾಗಿ ಮತ್ತೆ 2ನೇ ದಿನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಹೋದರಿ ಆಘಾತವರು ಕಾಣ್ತಾ ಇದೆ. ಮೊದಲ ಹೋದರಿ ಆಘಾತವರು ಕಾಣ್ತಾ ಇರ್ತಕ್ಕಂಥ ತಂಡ ಅಬ್ರಹಾರ್ ಹೊಸ ಆಟಗಾರ. ಸಚಿನ್ ಮೊದಲ ವಿಕೆಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಔಟರ್ ರಜೆ ಆಗಿರ್ತಕ್ಕಂಥ ಹೊಡೆತ ತನ್ಮಧ್ಯೆ ಬಹಳ ಶುದ್ಧವಾದ ಕ್ಷೇತ್ರಕ್ಷಣ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟ, 2ನೇ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 22 ಓಟಗಳು. 22 ಫಾರ್ ಲಾಸ್ ಆಫ್ ಒನ್. ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ ರೂಪದಲ್ಲಿ 2ನೇ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಲಯನ್ಸ್ ಚಿಕ್ಕಬಳ್ಳಾಪುರ. ಮೊತ್ತ 24 ಚೆಂಡುಗಳ ಮುಕ್ತಾಯದ ಬಳಿಕ 24 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ವಸೀಂ ಅಂಕಣಕ್ಕೆ ಬರ್ತಾ ಇದ್ದಾರೆ. ಐದನೇ ಓವರ್ನ ಚಾಲ್ತಿಯಲ್ಲಿ ಹೊಸ ಬೌಲರ್ ರೂಪದಲ್ಲಿ ಪಂದ್ಯಾಟದ ರೂವಾರಿಗಳು ರಘುವಣ್ಣ ಎಸಗಾರಿಕೆ ಭಾಗದಲ್ಲಿದ್ದಾರೆ. ಅಂತಿಮ 12 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ನಟ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಅತ್ಯುತ್ತಮ ಮಟ್ಟದ ಕ್ಷೇತ್ರಕ್ಷಣೆ ಮತ್ತೆ ಮಿಡಾನ್ ವಿಭಾಗದಲ್ಲಿ ಸಾಗ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. ಅಂತಿಮ 11 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ.
ಸ್ಟೆಪ್ ಔಟ್ ಮಾಡಿಕೊಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ. ಮತ್ತೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಕೊನೆಯ 4 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಪ್ರತಿ ಎಸೆತಕ್ಕೆ 1ರ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಲಯನ್ಸ್ ಚಿಕ್ಕಬಳ್ಳಾಪುರ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಲೈಂಡ್ ಶಾಟ್ ಅನ್ನು ದಾಖಲಿಸಿರು. ಸ್ವಲ್ಪ ಮಟ್ಟಿಗೆ ಕುರುಡು ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ. ಚೆಂಡು ಕೂಡ ಬಹಳಷ್ಟು ಕೆಳಮಟ್ಟದಲ್ಲಿ ಹಾದು ಹೋಗ್ತಾ ಇದ್ದಾವೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ. ಅಂತಿಮ 2 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 26. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸತತ ಅಲ್ಲಿ ವೈಡ್ ಚೆಕಿಂಗ್ ಆಗಿ ಮತ್ತೆ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಗುಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸತತ 3 ಡಾಟ್ ಬಾಲ್ಗಳು. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಡಿಪೆಕ್ಸ ಕವರ್ಸ್ ಡೀಪ್ ವಿಕೆಟ್ ಭಾಗದಲ್ಲಿ ಮತ್ತೆ ಹೊರತುಗಳಿಗೆ ಅವಕಾಶ ಮಾಡಿಕೊಟ್ರು. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮುಖಾಂತರ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 5ನೇ ಓವರ್ನ ಬಳಿಕ ತನ್ನ ಮೊತ್ತ 27 ಓಟಗಳು. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಕೊನೆಯವರೆಗಾಗಿ ಮಧುಸೂದನ್ ಸಲ್ಮಾನ್ಗೆ ಶಬಾರ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಆರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ.
ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು. ಸ್ವಲ್ಪ ಮಟ್ಟಿನ ಲೆಕ್ಕಾಚಾರ ಇವಾಗ ತಲೆ ಕೆಳಗಾಗ್ತಾ ಇದೆ. ಸುಲಭ ಸಾಧ್ಯತೆ ಒಂದು ರನ್ಔಟ್ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ ನಿರಂಜನ. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 29ಕ್ಕೆ ತಲುಪ್ತಾ ಇದೆ. ಕೊನೆಯ 4 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್. ಈಗ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ತಡ ಮೊತ್ತ 33ಕ್ಕೆ ತಲುಪ್ತಾ ಇದೆ. 33. ಅಂತಿಮ ಹಂತದ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 2 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು, ಹೊಸ ಇತಿಹಾಸವನ್ನು ಸ್ಥಾಪಿಸುವಂತಹ ಪ್ರಯತ್ನದಲ್ಲಿ ದಿಟ್ಟ ಹೆಜ್ಜೆ ನೀಡ್ತಾ ಇರ್ತಕ್ಕಂಥ ರಘು ಅವರ ಒಂದು ವ್ಯವಸ್ಥಿತ ಹೋರಾಟದ ಪ್ರದರ್ಶನ ಬಹುತೇಕ ಆರಂಭಿಕ ಹಂತದ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮೊದಲ ದಿನದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನು 2 ಕ್ವಾರ್ಟರ್ ಫೈನಲ್ ಪಂದ್ಯ, 1 ಸೆಮಿಫೈನಲ್ ಪಂದ್ಯ ಬಾಕಿ ಉಳಿತಾ ಇದೆ. ಹೋದ್ದರಿ ಆಘಾತ ಈ ಮುಖಾಂತರವಾಗಿ 34 ಓಟವನ್ನು ದಾಖಲಿಸಿದ್ದಾರೆ. 35ರ ಒಂದು ಸುಲಭ ಸವಾಲನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ RHL ಕ್ವಾರ್ಟರ್ ಫೈನಲ್ ಎಂಟ್ರಿ ಅವಕಾಶ ಕೂಡ ಬಹುತೇಕ ಮುಕ್ತವಾಗ್ತಾ ಇದೆ. ಯಾಕಂದ್ರೆ ಪ್ರತಿ ಚೆಂಡಿಗೂ 1 ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತ ಸಾಮರ್ಥ್ಯದ ಪಂದ್ಯ. ಆದ್ರೆ ಇಲ್ಲಿ RHL ಆಟಗಾರರು ಅದ್ಯಾವ ರೀತಿ ಯಶಸ್ಸನ್ನು ಕಾಣ್ತಾರೆ ಅನ್ನುವ ವಿಚಾರದ ಮೇಲೆ ಇದರ ಮುಂದಿನ ಹಂತದ ಲೆಕ್ಕಾಚಾರ ಕೂಡ ಮುಂದುವರಿಕೆ ಕಾಣುತ್ತೆ. ಈ ಹಂತದ ಮಾತ್ರ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ದಿನದ ಮುಂದಿನ ಹಂತಕ್ಕಾಗಿ ಅಬ್ಬಾಸ್ ಬಬ್ಲು. ಪ್ರಶಾಂತ್ ಅಂಬಲ್ಪಾಡಿರವರೇ, ಇಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಲಯನ್ಸ್ ಗರಿಷ್ಠ ಒತ್ತಡವನ್ನು ಹೇರ್ತಾರ ಅಂತ ನೋಡ್ಬೇಕಾಗಿದೆ. 35ರ ಸುಲಭದ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟಗಳು ದಾಖಲಿಸಿದ್ರು ಕೂಡ ಸುಲಭದ ಜಯವನ್ನು ದಾಖಲಿಸುತ್ತೆ RHL. ಈ ಹಂತದಲ್ಲಿ ಕ್ರಿಕೆಟ್ ಅದೃಷ್ಟದ ಆಟ. ಕೊನೆಯ ಚೆಂಡು, ಕೊನೆಯ ಎಸೆತದವರೆಗೂ ಅದು ಯಾವ ತಡ ಜಯಿಸ್ತಾರೆ ಅಂತ ಲೆಕ್ಕಾಚಾರ ಹಾಕ್ಲಿಕ್ಕಾಗುವುದಿಲ್ಲ. ಅಲ್ಲಿ ಆರಂಭಿಕ ಸರದಿ ಆಟಗಾರರು ಶೀಘ್ರಗತಿಯಲ್ಲಿ ಅಂಕಣ ಒಳಪ್ರವೇಶ ಪಡ್ಕೋಬೇಕು. RHL ಕ್ರಿಕೆಟರ್ಸ್ ಓಪನರ್ಸ್ ಶೀಘ್ರತೆಯಲ್ಲಿ ಬನ್ನಿ.
ಅಲ್ಲಿ ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ತಂಡಗಳು ಸಿದ್ಧತೆಯಲ್ಲಿರಬೇಕು. ಕೆವಿ ಫ್ಯಾಷನ್ಸ್ ಮತ್ತು ನೇತಾಜಿ ಚಿಂತಾಮಣಿ ಅಲ್ಲಿ ಶೀಘ್ರತೆಯಲ್ಲಿ ಆರಂಭಿಕ ಸರದಿ ಆಟಗಾರರು ಬರಬೇಕು. ಗಮನಿಸಿಕೊಳ್ಳಿ ಸರ್, ಇನ್ನೂ ಕೂಡ 3 ಪಂದ್ಯಾಟಗಳು ಬಾಕಿ ಉಳ್ಕೊಂಡಿವೆ. 35 ಟಾರ್ಗೆಟ್ ಸಂಖ್ಯೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ RHL ಟ್ರೋಫಿಗಾಗಿ. RHL ಫೆಸ್ಟಿವಲ್ 2024 ರಘುಕುಮಾರ್ ಮತ್ತು ಶ್ರೀಯುತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೀಪ್ ಬಿ ರೆಡ್ಡಿರವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ದಾಖಲೆಯ ಹೊಲದ ಬೆಳಕಿನ ಪಂದ್ಯ ಕೂಡ ಸಾಗ್ತಾ ಇದೆ. ಆರಂಭಿಕ ಸರದಿ ಆಟಗಾರರಾಗಿ ನಿರಂಜನ ಮತ್ತು ರಘು ಕುಮಾರ್ ಈ ಹಂತದಲ್ಲಿ ಆರಂಭಿಕ ಸರದಿ ಆಟಗಾರರು ಆ ಕಡೆ ಒಳಭಾಗದಲ್ಲಿ ಪ್ರವೇಶನ ಕಂಡುಕೊಳ್ತಾ ಇದ್ದಾರೆ. ಸುನಿಲ್ ವಾರಣಾಸಿ ಮತ್ತು ನಾಗಭೂಷಣ್ ಪಾವಗಡ ಈ ಪಂದ್ಯಾಟದ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗಾಗಿ ಭರತ್ ಶೆಟ್ಟಿ ಫ್ರಮ್ ಉಡುಪಿ, ನವಾಜ್ ಕಾಡುಗೋಡಿ ಮತ್ತೋರ್ವ ಇಬ್ಬರು ಅತ್ಯುತ್ತಮ ನಿರ್ಣಾಯಕರು ಈ ಪಂದ್ಯಾಕೂಟಕ್ಕೆ ಆಗಮಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯಾಗಿ ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಬ್ರಾರ್ ಎಸ್ಗಾರ್ಕೆ ಭಾಗದಲ್ಲಿ ಲಯನ್ಸಿನ ಅತ್ಯುತ್ತಮ ಎಸೆತಗಾರ. ನಡುವೆ ಆರಂಭಿಕ ಚೆಂಡು ಲಾಫ್ಟೆಡ್ ಶಾಟ್ ದಾಖಲಿಸಿದ್ರು. ಈ ಹಂತದಲ್ಲಿ ಗ್ಯಾಪ್ ಶಾಟ್ ಮುಖಾಂತರವಾಗಿ ಒಂದೋಟ 2 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಖಾತೆ ಕೂಡ ಆರಂಭವಾಗ್ತಾ ಇದೆ. ನಿರಂಜನ್ ಆರಂಭಿಕ ಚೆಂಡಿನಲ್ಲಿ ಪವರ್ ಪ್ಲೇ ಲಾಭವನ್ನು ಪಡ್ಕೊಂಡ್ರು. ಲಾಂಗ್ ಆನ್ ಮೇಲ್ಭಾಗದಲ್ಲಿ 2 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಔಟ್ ಸೈಡ್ ಆಫ್ ಸ್ಟಿಕ್ ಬಿದ್ದಂತ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಎಸೆತ. ವೈಡ್ ಯಾರ್ಕರ್ ಲೆಂತ್ ಡೆಲಿವರಿಯನ್ನು ಅಬ್ರಾರ್ ದಾಖಲಿಸಿದ್ರು. ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಹುದರಿಗಳ ಆವರಿಸಿಕೊಂಡು ಬೀಸಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈ ಹಂತದಲ್ಲಿ ಆರಂಭಿಕ ಆಘಾತವನ್ನು ಕಾಣ್ತಾ ಇದೆ. ನಿರಂಜನ್ ವಿಕೆಟ್ಸ್ ಪತನವಾಗ್ತಾ ಇದೆ. ನಿರಂಜನ್ ಬ್ಯಾಕ್ ಟು ಪೆವಿಲಿಯನ್ 2 ಲಾಸ್ ಆಫ್ 1 ವಿಕೆಟ್. ಲಯನ್ಸ್ ನಂಬುಗೆಯ ಎಸೆತಗಾರ ಅಬ್ರಾರ್ ಈ ಹಂತದಲ್ಲಿ ಆರಂಭಿಕ ಮೇಲುಗೈನ ಸಾಧಿಸಿದ್ರು. ಕನಿಷ್ಠ ಮೊತ್ತ ಇಲ್ಲಿ ಗರಿಷ್ಠ ಒತ್ತಡನ ಹೇರುತ್ತಾ ನೋಡಬೇಕು. ಈ ಹಂತದಲ್ಲಿ ಆರಂಭಿಕ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ RHL ಕ್ರಿಕೆಟರ್ಸ್. 2 ಲಾಸ್ ಆಫ್ 1 ವಿಕೆಟ್. ಪ್ರತಿಯೊಂದು ಚೆಂಡಿಗೂ ಕೂಡ ಇವಾಗ ಒಂಟಿ ಓಟಗಳು ದಾಖಲಿಸಬೇಕಾಗಿದೆ. 33 ಎಸೆತ 33 ಓಟಗಳ ಅವಶ್ಯಕತೆ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಕೊನೆಯ ಪಂದ್ಯಾಟ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ. ರಾಜೇಂದ್ರ ಹೊಸ ಆಟಗಾರ ಅಂಕಣ ಭಾಗದಲ್ಲಿ. ಮತ್ತೆ ಅಬ್ರಾರ್ 4ನೇ ಬಾರಿ. ಅಬ್ರಾರ್ ಟು ರಾಜೇಂದ್ರ. ಇವತ್ತಿನ ದಿನ ಶುಭಾರಂಭನ ಕಂಡುಕೊಂಡಿರ್ತಕ್ಕಂಥ ಯಶಸ್ವಿ ದಾಖಲೆಯ ಪಂದ್ಯಾಟ ಹೊರಲು ಬೆಳಕಿನ RHL ಫೆಸ್ಟಿವಲ್ ದಿನದ ಕೊನೆಯ 3 ಪಂದ್ಯಾಟಗಳು ಬಾಕಿ ಉಳ್ಕೊಳ್ತಾ ಇದೆ.
ರಾಜೇಂದ್ರ ಗೆಸದ ಚೆಂಡು ಹೈ ಲಾಫ್ಟೆಡ್ ಶಾಟ್ ಈ ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ RHL. ಎರಡನೇ ಆಘಾತ ಆರಂಭಿಕ ಚೆಂಡಲ್ಲಿ ಬಿರುಸಿನ ಅಕ್ರಾಸ್ ದ ಲೈನ್ ಹೊಡೆತನ ದಾಖಲಿಸುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ರಾಜೇಂದ್ರ ಗೋಲ್ಡನ್ ಡಕ್ ಮುಖಾಂತರವಾಗಿ ಪೆವಿಲಿಯನ್ ಪರೇಡ್ ಅನ್ನು ನಡೆಸಿದ್ರು. 2-2 ಟು ಲಾಸ್ ಆಫ್ 2 ವಿಕೆಟ್ಸ್. ಅಶೋಕ್ ಹೊಸ ಆಟಗಾರ. ಹ್ಯಾಟ್ರಿಕ್ ಅವಕಾಶಗಳಿವೆ. ಹ್ಯಾಟ್ರಿಕ್ ಚೆಂಡನ್ನ ಎದುರಿಸಬೇಕಾಗಿದೆ ಅಶೋಕ್. ಅಬ್ರಾರ್ 5ನೇ ಬಾರಿ. ಹ್ಯಾಟ್ರಿಕ್ ಚೆಂಡು ಲೆಗ್ ಗ್ಲಾಸ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಶಾಟ್ ಫೈರ್ ಲೆಗ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. 3 ಲಾಸ್ ಆಫ್ 2. ಅಂತಿಮ ಒಂದೇ ಸೆತ ಆರಂಭಿಕ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅಬ್ರಾರ್ ಟು ರಘು. ಕಳೆದ ಪ್ರದರ್ಶನ ಪಂದ್ಯದ ಬಿಡಿಸಿದ ಆಟವನ್ನು ಆಡಿರ್ತಕ್ಕಂಥ ಆಟಗಾರರು. ಈ ಒಂದು ಟೂರ್ನಮೆಂಟಿನ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ರಘುಕುಮಾರ್ ಈ ಹಂತದಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಡಿಫೆನ್ಸಿವ್ ಶಾಟ್ ಮುಖಾಂತರವಾಗಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಮುಕ್ತಾಯದ ಬಳಿಕ RHL ಕ್ರಿಕೆಟರ್ಸ್ 3 ಓಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 2 ಹುದ್ದರಿಗಳನ್ನು ಕೂಡ ಇಲ್ಲಿ ಕಳ್ಕೊಂಡ್ರು. ನಿರಂಜನ್ ಮತ್ತು ರಾಜೇಂದ್ರ ವಾಪಸಾತಿಯನ್ನ ಕಂಡ್ರು. ಈ ಹಂತದಲ್ಲಿ 3-2 ಜಯಕ್ಕಾಗಿ ಅಂತಿಮ 30 ಚೆಂಡುಗಳ ಮುಂದೆ ಮೂವತ್ತ 2 ಓಟಗಳು ಬರಬೇಕಾಗಿದೆ. ಅಲ್ಲಿ ಶ್ರೀನಿವಾಸಪುರದ ಖ್ಯಾತಿಯ ಪೊಲಾರ್ಡ್ ಅವರು ದಯವಿಟ್ಟು ಎಲ್ಲಿದ್ರು ನಮ್ಮ ಕಾಮೆಂಟೇಟರ್ ಬಾಕ್ಸ್ ಬಳಿ ಬನ್ನಿ. ಪೊಲಾರ್ಡ್ ಅವರೇ ದಯವಿಟ್ಟು ಬರಬೇಕು. ಚೇತನ್ ಎಸ್ಗಾರ್ಕೆ ಭಾಗದಲ್ಲಿ ಈ ಭಾಗದ ಜನಪ್ರಿಯ ಆಲ್ರೌಂಡರ್ ಆಟಗಾರರು. ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿರ್ತಕ್ಕಂಥ ಆಟಗಾರ. ಈ ಹಂತದಲ್ಲಿ ಹೈ ಲಾಫ್ಟೆಡ್ ಶಾಟ್ ನೋ ಬ್ಯಾನ್ ಸ್ಲ್ಯಾಂಡ್ ಮುಖಾಂತರವಾಗಿ ಸೀಮಾ ರೇಖೆ ಹಚ್ಚಿನ ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. 1 ಓಟ 2 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಚೇತು ಲೆಫ್ಟಿ ಎಸ್ಗಾರ್ಕೆ ಭಾಗದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಒಳ ತಿರುವನ್ನ ತಿರುಗಿಸಬಲ್ಲಂತ ಅನುಭವಿ ಎಸೆತಗಾರ ಈ ಹಂತದಲ್ಲಿ ಬೌಲಿಂಗ್ ಅನ್ನು ದಾಖಲಿಸ್ತಾ ಇದ್ದಾರೆ. ಚೇತು ಎಸಿರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತ ಸ್ಕೋರ್ ಸಿ ಮಾ ರೇಖೆ ಹೊರಭಾಗ ಕ್ರಮಿಸ್ತಾ ಇದೆ. ಬಿಗಿ ಮ್ಯಾಕ್ಸಿಮಮ್ ಬಹಳಷ್ಟು ತಮ್ಮ ರೀತಿಯ ಹೊಡೆತ 2ನೇ ಓವರ್ ಚಾಲ್ತಿಯ 2ನೆಯ ಚೆಂಡಿನಲ್ಲಿ ಅಶೋಕ್ ಗೌಡ ದಾಖಲಿಸಿದ್ರು. ತಡ ಮೊತ್ತ 11ಕ್ಕೆ ಕ್ರಮಿಸ್ತಾ ಇದೆ ಚಾಲ್ತಿಯ 2ನೇ ಓವರಿನ ಅಂತಿಮ 4 ಎಸೆತಗಳು ಬಾಕಿ ಉಳಿತಾ ಇದೆ. 11 ಲಾಸ್ ಆಫ್ 2 ಜಯಕ್ಕಾಗಿ 28 ಚೆಂಡು 24 ಓಟಗಳು ಬರಬೇಕಾಗಿದೆ. 28 ಬಾಲ್ 24 ರನ್ಸ್ ರಿಕ್ವೈರ್ಡ್. ಬಾಲ್ ಟು ಬಾಲ್ ಓಟಗಳಿಗಿಂತ ಕಮ್ಮಿ ಟಾರ್ಗೆಟ್ ಅನ್ನ ಇಲ್ಲಿ ದಾಖಲಿಸಬೇಕಾಗಿದೆ RHL ಕ್ರಿಕೆಟರ್ಸ್. ಲಾಸ್ಟ್ 4 ಬಾಲ್ ರಿಮೈನ್. ಕಂಪ್ಲೀಷನ್ ಆಫ್ ಓವರ್ ನಂಬರ್ 2.
ಚೇತು ಎಸ್ದಿರ್ತಕ್ಕಂಥ ಬಹಳಷ್ಟು ಉತ್ತಮ ರೀತಿಯ ಒಂದು ರಕ್ಷಣಾತ್ಮಕ ಆಟವನ್ನ ಇಲ್ಲಿ ಅಶೋಕ್ ದಾಖಲಿಸಿದ್ರು. ಬೌಂಡರಿ ಬಳಿಕ ಒಂದು ದೊಡ್ಡ ಸೇರ್ಪಡೆನ ಕಾಣ್ತಾ ಇದೆ. ಅಲ್ಲಿ ಕೆವಿ ಫ್ಯಾಷನ್ಸ್ ಶಿಡ್ಲಘಟ್ಟ ಮತ್ತು ನೇತಾಜಿ ಚಿಂತಾಮಣಿ ಟಾಸ್ಗೆ ಬನ್ನಿ ಸರ್, ಇಮಿಡಿಯೇಟ್ ಬನ್ನಿ, ಸಮಯ ವಿಳಂಬ ಮಾಡಬೇಡಿ. ಅತೀಕ್ ಅವ್ರೆ ಸ್ವೇಪ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ, ಪರ್ಫೆಕ್ಟ್ ಗ್ಯಾಪ್ ಶಾಟ್ ಮುಖಾಂತರವಾಗಿ ಚೆಂಡು ಡೀಪ್ ಸ್ಕೋರ್ ಲೈಕ್ ಸೀಮಾರೇಖೆ ಹೊರಭಾಗದ ಕ್ರಮಿಸಾದ ಬೌಂಡ್ರಿ, 4 ಓಟದ ಸೇರ್ಪಡೆ. ಆರಂಭಿಕ ಓವರ್ನಲ್ಲಿ ಸತತವಾಗಿ ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ತಂಡ ಕನಿಷ್ಠ ಮೊತ್ತವನ್ನ ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇವಾಗ ಬ್ಯಾಕ್ ಟು ಬ್ಯಾಕ್ ಓವರ್ ಅಲ್ಲಿ ಬೌಂಡ್ರೀಸ್ ಅನ್ನ ದಾಖಲಿಸಿದ್ರು. ರಾಘೋ ಗೆಲ್ಸಿರ್ತಕ್ಕಂಥ ಚೆಂಡು ತೀರಾ ಶಾರ್ಟ್ ಆಗಿದ್ದು ಪುಲ್ ಮಾಡುವಂತ ಪ್ರಯತ್ನ. ಈ ಹಂತದಲ್ಲಿ ಬಿಗಿ ಮ್ಯಾಕ್ಸಿಮಮ್ ಸಿಕ್ಸರ್, 6 ಓಟದ ಸೇರ್ಪಡೆ. ರಘು ಮುಖಾಂತರವಾಗಿ ಸ್ಕೋರ್ ಮೂವ್ಸ್ ಆನ್ 22 ಲಾಸ್ ಆಫ್ 2 ವಿಕೆಟ್ಸ್, 22-2. 13 ಓಟಗಳ ಅವಶ್ಯಕತೆ 25 ಚೆಂಡುಗಳ ಮುಂದೆ. ಅಲ್ಲಿ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ತೆರಳಬೇಕು. ಕೆವಿ ಫ್ಯಾಷನ್ಸ್ ಶಿಡ್ಲಘಟ್ಟ ಮತ್ತು ನೇತಾಜಿ ಚಿಂತಾಮಣಿ ಅಲ್ಲಿ ಟಾಸ್ ಪ್ರಕ್ರಿಯೆ ನೆರವೇರಿಸಿಕೊಡ್ತಾರೆ ಆಯೋಜಕರು. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಕೊನೆ ಹಂತದಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ ಚೇತು. ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. 2ನೇ ಓವರ್ ಮುಕ್ತಾಯದ ಬಳಿಕ ತಡ ಮೊತ್ತ 22 ಓಟಗಳು, 22 ಲಾಸ್ ಆಫ್ 2 ವಿಕೆಟ್ಸ್. ಜಯಕ್ಕಾಗಿ 13 ಓಟಗಳು ಬರಬೇಕಾಗಿದೆ. ಅಲ್ಲಿ ಆಯೋಜಕರು 2 ತಂಡದ ನಾಯಕರು ಟಾಸ್ ಪ್ರಕ್ರಿಯೆಗೆ ಬಂದಿದ್ದಾರೆ. ನಮ್ಮ ಆಯೋಜಕರಲ್ಲಿ ಓರ್ವರು ದಯವಿಟ್ಟು ಟಾಸ್ ಪ್ರಕ್ರಿಯೆ ನೆರವೇರಿಸಿಕೊಡಬೇಕು. ಮತ್ತೆ ಅಬ್ರಾರ್ 3ನೇ ಓವರಿಗಾಗಿ. ಸರ್ ಮಧುಸೂದನ್ ಅವರೇ ಅಲ್ಲಿ ಟಾಸ್ ಪ್ರಕ್ರಿಯೆ ನೆರವೇರಿಸಿಕೊಡಿ, ದಯವಿಟ್ಟು ಬನ್ನಿ ಸರ್. ಟಾಸ್ ಮುಗಿದ ಬಳಿಕ ಶೀಘ್ರಗತಿಯಲ್ಲಿ ಪಂದ್ಯಾಟ ಆರಂಭತೆಯನ್ನು ಕಾಣಬೇಕು. ಬೌಲರ್ಸ್ ಬ್ಯಾಕ್ ಡ್ರೈವ್ ದಾಖಲಿಸುವಂತ ಪ್ರಯತ್ನ, ತಟ್ಟಿಬುಟ್ಟಿ ಓಟರ್ ದಾಖಲಿಸುವಂತ ಲೆಕ್ಕಾಚಾರ ಈ ಹಂತದಲ್ಲಿ ಯಶಸ್ಸಿನ ಹಾದಿಯನ್ನು ತಲುಪ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. 22-2 ಅಂತಿಮ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನಗಳು ದಾಟು ಬಿಟ್ಟು ಪ್ಯಾಡ್ಗೆ ಬಡಿತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. 22 ಲಾಸ್ ಆಫ್ 2, 22 ಚೆಂಡು, 13 ಓಟಗಳ ಅವಶ್ಯಕತೆ ಇನ್ನು ಕೂಡ ಜಯಕ್ಕಾಗಿ. ಔಟರ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು, ರಕ್ಷಣಾತ್ಮಕ ಆಟವನ್ನ ದಾಖಲಿಸುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಅಶೋಕ್ ಔಟರ್ ಎಡ್ಜ್ ಮುಖಾಂತರವಾಗಿ ಕವರ್ಸ್ ಭಾಗದಲ್ಲಿ ಕ್ಯಾಚ್ ಅನ್ನು ಒಪ್ಪಿಸಿದ್ರು. ಈ ಹಂತದಲ್ಲಿ 3ನೇ ಆಘಾತವನ್ನು ಕಾಣ್ತಾ ಇದೆ RHL ಕ್ರಿಕೆಟರ್ಸ್. ಅಶೋಕ್ ಮುಖಾಂತರವಾಗಿ 3rd ವಿಕೆಟ್ ಗೋಸ್ ಡೌನ್. 22 ಲಾಸ್ ಆಫ್ 3 ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ಸ್. ಹೊಸ ಆಟಗಾರ ಸೀನಾ, ದಯವಿಟ್ಟು ಬನ್ನಿ, ಶೀಘ್ರತೆಯಲ್ಲಿ ಬನ್ನಿ ಸರ್. ಸೀನಾ ಅವರೇ ಅಬ್ರಾರ್ ಬಹಳಷ್ಟು ಉತ್ತಮ ರೀತಿಯಾಗಿ ಈ ಹಂತದಲ್ಲಿ ಎಸ್ಗಾರಿಕೆಯನ್ನು ದಾಖಲಿಸಿದ್ರು. ಆರಂಭಿಕ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಿದ್ರು. 3ನೇ ಓವರ್ ಚಾಲ್ತಿಯ ಆರಂಭಿಕ 3 ಚೆಂಡುಗಳಲ್ಲಿ ಡಾಟ್ ಬಾಲ್ ಸಮೇತವಾಗಿ 1 ವಿಕೆಟ್ಸ್ ಅನ್ನು ಕೂಡ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಅಬ್ರಾರ್.
ಔಟ್ ಸೈಡ್ ಆಫ್ ಸಿಗ್ಬಿದ್ದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಒಂದೋಟ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್, 2 ಓಟದ ಸೇರ್ಪಡೆ. 3ನೇ ಓವರ್ ಚಾಲ್ತಿಯ 4ನೇ ಚೆಂಡಿನಲ್ಲಿ 2 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು ಅಬ್ರಾರ್. ತಡ ಮೊತ್ತ 24. ಗೆದ್ದಿರ್ತಕ್ಕಂಥ ಚೆಂಡು ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡು 3ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. 24ಕ್ಕೆ 3. ಹಾದದಲ್ಲಿ ಔಟ್ ಸೈಡ್ ಆಫ್ ಚಿಕ್ ಬಿದ್ದ ಚೆಂಡು ಬಿರುಸಿನ ಹೊಡೆತ ತನ್ಮೂಲಕ ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗದ ಕ್ರಮಿಸಿದ ಷಟ್ಕ. 6 ಓಟದ ಸೇರ್ಪಡೆ. 3ನೇ ಓವರ್ ಅಂತಿಮ ಚೆಂಡಲ್ಲಿ ಬಿರುಸಿನ ಆಟವನ್ನ ಸೀರಾ ದಾಖಲಿಸುವ ಮುಖಾಂತರವಾಗಿ 3ನೇ ಓವರ್ ಇಲ್ಲಿ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ RHL 30 ಓಟವನ್ನ ದಾಖಲಿಸ್ತಾ ಇದೆ. 30 ಲಾಸ್ ಆಫ್ 3 ಜಯಕ್ಕಾಗಿ 18 ಚೆಂಡು 5 ಓಟದ ಅವಶ್ಯಕತೆ. ಅಲ್ಲಿ ಮುಂದಿನ ಹಂತದ ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ ನೇತಾಜಿ ಚಿಂತಾಮಣಿ ತಂಡದ ಆಟಗಾರರು ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಸಿದ್ಧತೆಯನ್ನು ಪಡ್ಕೋಬೇಕು. ಗಮನಿಸಿಕೊಳ್ಳಿ, ವಿಳಂಬ ಮಾಡಬೇಡಿ. ಆದಷ್ಟು ಬೇಗನೆ ತಾವು ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕು. ತಂಡದ ನಾಯಕರು ನರಸಿಂಹ ಅವರೇ ದಯವಿಟ್ಟು ತಮ್ಮ ಆಟಗಾರರ ಜೊತೆ ಅಂಗಡಿ ಒಳಭಾಗದಲ್ಲಿ ಸಾಗಬೇಕು. ಪಂದ್ಯಾಟ ಮುಗಿದ ಬಳಿಕ ಅಲ್ಲಿ KV ಫ್ಯಾಷನ್ಸ್ ಶಿಡ್ಲಘಟ್ಟ ಆರಂಭಿಕ ಸರದಿ ಆಟಗಾರರು ಸಿದ್ಧತೆಯಲ್ಲಿರಿ. ಸಾದಾತ್ ಹೊಸ ಎಸೆತಗಾರ ಶಾರ್ಟ್ ಪ್ರೈಸಿಂಗ್ ಡಿಲಿವರಿ. ಹಾದ್ರೆ ಬಹಳ ಶುದ್ಧ ರೀತಿಯ ಒಂದು ಹೊಡೆತ ಫೈನ್ ಲೆಗ್ ರೀಜನ್ ಸೀಮಾರೇಖೆಯ ಹೊರಭಾಗ ಕ್ರಮಿಸಾದ ಬೌಂಡ್ರಿ. 4 ಓಟದ ಸೇರ್ಪಡೆ. ಸ್ಕೋರ್ಸ್ ಆರ್ ಲೆವೆಲ್. ಜಯಕ್ಕಾಗಿ ಕೇವಲ 1 ಓಟ ಮಾತ್ರ ಬರಬೇಕಾಗಿದೆ. ಲಾಸ್ಟ್ ರನ್ ರಿಕ್ವೈರ್ಡ್. ಅಂತಿಮ 1 ಓಟ ಮಾತ್ರ ಬರಬೇಕಾಗಿದೆ. ಇನ್ನು ಕೂಡ 17 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಹಾತಲೆ ಕ್ಷಣಕಾಲ ಗಾಳಿಯಲ್ಲಿ ತೇಲಿರ್ತಕ್ಕಂಥ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ಮುಖಾಂತರವಾಗಿ 1 ಓಟದ ಸೇರ್ಪಡೆಯನ್ನು ದಾಖಲಿಸಿದ್ರು. ರಘು ವಿನ್ನಿಂಗ್ ಶಾಟ್ ದಾಖಲಿಸುವ ಮುಖಾಂತರವಾಗಿ RHL ಕ್ರಿಕೆಟರ್ಸ್ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯಾಗಿ ಲೀಗ್ ಹಂತದಲ್ಲಿ ಅಲ್ಲಿ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಧುಸೂದನ್ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ತಂಡದ ಪರ